ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಸಿಂಧನೂರು ತಾಲೂಕು ಕೌನ್ಸಿಲರ್ ಆದ ಮಾನ್ಯ ಶ್ರೀ ಹುಸೇನ್ ಬಿ ಅವರು, ಅವರ ಹಸ್ಬೆಂಡ್ ಮೋಸಿನ್ ಅವರು ಹಾಗೂ ಅವರ ಬ್ರದರ್ ಆದ ಸಾಮಿದ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಮೇಡಮ್. ಆರ್ಥಿಕ ಸ್ವಾಗತ ಸರ್. ಆರ್ಥಿಕ ಸ್ವಾಗತ. ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ಒಂದು ವರ್ಷದಿಂದ ತಾವು ರಾಜಕೀಯ ಪ್ರವೇಶ ಮಾಡಿದ್ದೀರಾ. ಈ ಒಂದು ವರ್ಷದಿಂದ ರಾಜಕೀಯ ಪ್ರವೇಶ ಮಾಡೋದಕ್ಕೆ ಮುಂಚೆ ಯಾವ್ದಾದ್ರು ಒಂದು ಲೇಡೀಸ್ ಸಂಘದಲ್ಲಿ ಅಂದ್ರೆ ಲೇಡೀಸ್ ಪರ ಯಾವ್ದಾದ್ರು ಹೋರಾಟ ಮಾಡಿದ್ದೀರಾ? ಹೋರಾಟ ಮಾಡಿಲ್ಲ ನಾವು. ಈಗ ಒಂದು ವರ್ಷದಿಂದ ತಾವು ಹೋರಾಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಒಂದು ವರ್ಷದಿಂದ ತಾವು ಹೋರಾಟ ಸ್ಟಾರ್ಟ್ ಮಾಡಿ ಹೆಣ್ಮಕ್ಳಿಗೆ ಒಂದು ಸಪೋರ್ಟ್ ಆಗಿದ್ದೀರಾ ನಿಮ್ಮ ವಾರ್ಡಲ್ಲಿ. ಸರ್, ತಾವು ಒಂದು ನಮ್ಮ ಈ ವಾರ್ಡಲ್ಲಿ ಒಂದು ಮೆಂಬರ್ ಆಗಿ, ತಾವು ಒಂದು ಕೌನ್ಸಿಲರ್ನ ಒಂದು ಸಪೋರ್ಟಿವರ್ ಆಗಿ, ತಾವು ಒಂದು ನಿಮ್ಮ ವಾರ್ಡಲ್ಲಿ ಏನೇನು ಕೆಲಸ ವಿರುದ್ಧ ಮಾಡೋದಕ್ಕೆ ತಾವು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀರಾ? ನಾವು ನಮ್ಮ ಪಾರ್ಟಿಸಿ ಬರೋ 15 ವರ್ಷದಿಂದ ಮಾಡಕತ್ತೀವಿ ಸರ್. ಓಣೆಯಲ್ಲಿ ಲೈಟ್ ಮಾಡಿಸ್ತೀವಿ. ಆಮೇಲೆ ಕಚ್ಚಾ ಗಟ್ರ ಡೈಲಿ ಟ್ಯೂಷನ್, ಗಂಡು ಮಕ್ಕಳಿಗೆ ದೊಡ್ಡವ್ರಿಗೆ ನಮ್ಮ ವಯಸ್ಸು ಟ್ಯೂಷನ್ಸ್, ಆಮೇಲೆ ಲೈಟಿಂಗ್ ಅವು ಯಾವ ಇರಲಿ ಮೋಟಿವೇಶನ್ ಮಾಡೋದು ಅವು ಬರ್ಕೊಂಡು ಹೋಗಿ ಕೆಲಸ 1000 ಜನಗಳು ಕೆಲಸ ಮಾಡ್ತೀವಿ ಸರ್. ಕೆಲಸ ಮಾಡ್ತೀವಿ ಅಂದ್ರೆ ನೀವು ಇದು ಒಂದು ಫ್ಯಾಮಿಲಿ ಒಂದು ಕೌನ್ಸಿಲರ್ ಆಗಿ ಒಂದು ಕೆಲಸ ಮಾಡೋದಕ್ಕೆ, ಒಂದು ಜನಗಳ ಸೇವೆ ಮಾಡೋದಕ್ಕೆ, ಪಾರ್ಟಿಸನ್ಗೆಲ್ಲ ಜನ ಸೇವಾಗ ಮಾಡಕ್ಕೆ, ಜನರ ಅದಕ್ಕೆ ನಿಂತು ಗೆದ್ರಿ ನಾವು ಏನೋ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮ್ಗಂತ ಇದು ಮಾಡೋದು. ನಿಮ್ಮ ಈ ಫ್ಯಾಮಿಲಿ ನೀವು ಬಿಟ್ರೆ ಬೇರೆ ಹಿಂದೆ ನಿಮ್ಮ ತಂದೆ ಆಗಲಿ ತಾಯಿ ಆಗಲಿ ರಾಜಕೀಯದಲ್ಲಿ ಇದ್ದೀರಾ? ಇಲ್ಲ ಯಾರಿಲ್ಲ ಸರ್. ಯಾರ ರಾಜಕೀಯದಲ್ಲಿ ಇಲ್ಲ? ಯಾರಿಲ್ಲ ಸರ್. ತಮ್ಗೆ ಹೇಗೆ ಈ ರಾಜಕೀಯಕ್ಕೆ ಬರಬೇಕು, ಜನಗಳ ಸೇವೆ ಮಾಡಬೇಕು ಅಂತ ಹೇಗೆ ನಿಮ್ಗೆ ಅನ್ನಿಸ್ತದೆ? ಇಲ್ಲ, ನಮಗೆ ಮೊದಲಿಂದ ಜನ ಸೇವೆ ಮಾಡೋದು ಇಂಟ್ರೆಸ್ಟ್ ಸರ್. ಜನ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ಇರಲಿ ಮನುಷ್ಯ ಮೇಲೆ ಬಿದ್ದು ಕೆಲಸ ಮಾಡ್ತೀವಿ. ಮದುವೆ ಇರಲಿ ಏನೇ ಇರಲಿ ಕೆಲಸ ಮಾಡ್ತವ್ರಲ್ಲಿ ಕೆಲಸ ಮಾಡ್ತೀವಿ. ಕೆಲಸ ಮಾಡಿ ಜನ ಏನು ಮಾಡಿದ್ರೆ ಎಲ್ಲರೂ ಕೂಡಿ ನೀವು ನೀವು ನಿಂದಿರಲೇಬೇಕು. ನೀವು ಎಷ್ಟಾದ್ರ ನಿಂತ್ರ ಮಾಡಕ್ಕೆ ಮುಂದೆ ನಿಂತ್ರ ಹೆಲ್ಪ್ ಆಗತ್ತೆ ನಮಗೆ ನಿಂದ್ರ ಅಂತ ನಿಂತೀವಿ ಸರ್. ಜನಗಳ ಒಂದು ಪ್ರೋತ್ಸಾಹ ತಮ್ಮ ರಾಜಕೀಯಕ್ಕೆ ಬಂದಿದ್ದೀರಾ? ಸೊ ನೀವು ತಾವು ಎಂದರೆ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರುವಂತ ಏನಾದ್ರು ಒಂದು ಐಡಿಯಾಸ್ ಏನಾದ್ರು ಇದೆಯಾ? ಸರ್, ಬ್ರದರ್ ಏನಂತಾರೆ ಅದ್ರ ಬಗ್ಗೆ ನಮಗೆ ಅದು. ಆಮೇಲೆ ನಮ್ಮದು ಮಂದಿ ಎಲ್ಲ ಸಪೋರ್ಟ್ ಮಾಡಿದ್ರೆ ಅದು ಚಾಲನೆ ಮಾಡ್ತೀವಿ. ನಾವು ಏನು ಸಪೋರ್ಟ್ ಮಾಡ್ತಿಲ್ಲ. ನಾವು ಎಷ್ಟು ನಮ್ಮ ಕೈಲಿಂದ ಆಗ್ತೈತೆ ಅಷ್ಟು ಕೆಲಸ ಮಾತ್ರ ಮಾಡ್ತೀವಿ. 5 ವರ್ಷನಾಗ ಅದು ಮಾಡೋದು ಇದು ಮಾಡೋದು ನಾವೇನು ಇದಾಗಲ್ಲ. ಎಷ್ಟು ಏನು ಪ್ರಾಬ್ಲಮ್ ಇರಲಿ ಮಾಡ್ತೀವಿ. ಕೆಲಸದ ಬಗ್ಗೆ ಇದು ಮಾಡೋದು ಯಾವಾಗ ನಮ್ಮಲ್ಲಿ ಏನನ್ನಾಗಿ ಹೋಗಿ ಮುಂದೆ ನಿಂತು ಮಾಡ್ತೀವಿ. ನಾವು ಸಪೋರ್ಟ್ ಕೊಡ್ತೀರಾ? 100% ಕೊಡ್ತೀವಿ. ಏನೇ ಕೆಲಸ ಕಾರ್ಯ ಬಂದು ಜನಗಳಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀರಾ ತಾವು? ತಮ್ಮ ಒಂದು ಮಿಸ್ಸಸ್ ಅಂದ್ರೆ ತಮ್ಮ ಧರ್ಮಪತ್ನಿಯವರಾಗಿ ಒಂದು ಕೌನ್ಸಿಲರ್ ಆಗಿ ಒಂದು ನೇಮಕ ಮಾಡಿದ್ದೀರಾ. ಅಂದ್ರೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಗಂಡಸರು ಬಂದು ಕೆಲಸ ಮಾಡುವಂತ ಒಂದು ಪೊಸಿಷನ್, ಆದ್ರೆ ತಾವು ಒಂದು ಲೇಡೀಸ್ ಅಂದ್ರೆ ನಿಮ್ಮ ಒಂದು ವೈಫ್ ನ ನಿಲ್ಸಿದ್ದೀರಾ, ಒಂದು ರಾಜಕೀಯಕ್ಕೆ ಬಿಟ್ಟಿದ್ದೀರಾ. ತಮ್ಮ ಅನುಭವ ಹೇಗಿದೆ ಈಗ? ಅನುಭವ ಏನಿಲ್ಲ, 4 ಮಂದಿ ಓಣವ್ರು ಬಂದು ಅವ್ರಂದ್ರೆ ಹಿಂಗೆ ನಿಂದಿಸ್ತಾರೆ, ಹಿಂಗೆ ಆಗ್ತೈತೆ ಅಂತ ಅವ್ರು ಫೋರ್ಸ್ ಮಾಡೋದಕ್ಕೆ ನಾವು ನಿಂದಿರ್ಸಿದ್ರು. ನಮ್ದು ಕಾಯಿಸ್ರಿಂದ ಅವ್ರು ಬೆಳಿಬೇಕು, ಅವ್ರು ಇದು ಮಾಡಬೇಕು, ಅದ್ರ ಬಗ್ಗೆ 4 ಮಂದಿ ಅವ್ರು ಇಷ್ಟಪಟ್ಟರೆ ಆಯ್ತು ಸರಿ ಅವಕ್ಕೆ ಅಂತ ಅದ್ರ ಬಗ್ಗೆ ನಿಂದಿಸಿದ್ದಾರೆ. ಆ ರೀತಿ ಇಲ್ಲ, ಒಂದು ಜನಸೇವೆ ಮಾಡೋದಂತ ಅಷ್ಟೇ ಸರ್. ಮನಸ್ಸಿಂದ ಒಂದು ಒಳ್ಳೆ ಅಭಿಪ್ರಾಯದಿಂದ ಕೊಟ್ಟಿದ್ದೀರಾ. ನಿಮ್ಗೆ ಈ ವಾರ್ಡಲ್ಲಿ ಎಷ್ಟು ಜನ ಓಟ್ಗಳಿದೆ? ಎಷ್ಟು ಓಟ್ಗಳಿದೆ ತಮ್ಮ ಈ ವಾರ್ಡಲ್ಲಿ? 1200 ನೋಟಿಂಗ್ 12,200 ಓಟ್ಗಳಿದೆ. 1200 ಸರ್. 12 ಅದೇ 1,200 ಓಟ್ಗಳು ತಮ್ಮ ವಾರ್ಡಲ್ಲಿದೆ. ಇಲ್ಲಿವರೆಗೂ ತಾವೊಂದು ವಾರ್ಡಲ್ಲಿ ಏನೇನು ಕೆಲಸ ಕಾರ್ಯಗಳು ಅಭಿವೃದ್ಧಿಗಳನ್ನ ತಾವೊಂದು ಕೌನ್ಸಿಲರ್ ಆಗಿ ಮಾಡಿದ್ದೀರಾ ಮೇಡಮ್? ಮಾಡಿದ್ರಿ. ಏನೇನು ಕೆಲಸ ಮಾಡಿದ್ದೀರಾ? ಇದು ಕೆಲಸ ಸಿಮೆಂಟ್ ರೋಡ್ ಮೀಟಿಂಗ್ ರೋಡ್ ಮರ ಹಾಕಿಸಿ ಅಷ್ಟೇ ರೀ. ಲೈಟ್ ಹಾಕ್ಸಿ, ಪೈಪಿಂಗ್ ಹಾಕಿ, ಶೌಚಾಲಯನ ಅಂದ್ರೆ ನಿಮ್ಮ ಒಂದು ಈ ವಾರ್ಡಲ್ಲಿ ನಿಮ್ಮ ವಾರ್ಡ್ ನಂಬರ್ ಎಷ್ಟು ಸರ್? 14 ಸರ್. 14. ಈ ನಿಮ್ಮ ಒಂದು ವಾರ್ಡಲ್ಲಿ ಸ್ವಚ್ಛತೆ ಬಗ್ಗೆ ತಾವು ಏನು ಒಂದು ಕಾರ್ಯಕ್ರಮ ಕೈಗೊಂಡು ಒಂದು ಸ್ವಚ್ಛತೆ ಕಾಪಾಡಿದ್ದೀರಾ? ಸ್ವಚ್ಛತೆ ಸರ್, ನಮ್ಮ ಏರಿಯಾ ಸ್ಲಮ್ ಏರಿಯಾ ಏನಪ್ಪ ಅಂದ್ರೆ ಎಮ್ಮೆ ಅವು ಇವು ಪೂರ ಇದಿರ್ತಾವ ಸರ್. ಜನನೇ ಸ್ವಚ್ಛತೆ ಮಾಡ್ಕೊಂಡ್ ಬಿಡ್ತಾರೆ. ಆಮೇಲೆ ನಾವನ ಲೇಬರ್ ಕರ್ಕೊಂಡ್ಬಂದು ಬೆಳಗ್ಗೆ 6 ಗಂಟೆ ಹೋಗ್ತೀವಿ ಮುನ್ಸಿಪಾಲಿಟಿ. ಲೇಬರ್ ಕರ್ಕೊಂಡ್ಬಂದು ಗಟರ್ ಸ್ವಚ್ಛತೆ ಮಾಡಿ ಇದು ಮಾಡ್ಕೊತೀವಿ ಸರ್. ನಿಮ್ಮ ಒಂದು ವಾರ್ಡಲ್ಲಿ ಎಷ್ಟು ಗಟರ್ಗಳು ಮಾಡಿದ್ರಿ ಇಲ್ಲಿವರೆಗೂ? ಸರ್, ನಾ ಈ ಒಂದು ಕೆಲಸ ಮಾಡಿಲ್ಲ ಇವತ್ತಿಗೆ. ಒಂದು ಕೆಲಸ ಆಗಿಲ್ಲ. ಮೊನ್ನೆ ಶಾಸಕರ 3 ಕೋಟಿ ರೂಪಾಯಿ ಕೊಟ್ಟಿದ್ದ ಅನುದಾಯ. 3 ಕೋಟಿದಾಗ 50 ಲಕ್ಷ ರೂಪಾಯಿ ನಮ್ಮ ಏರಿಯಾ ಕೊಟ್ಟಾರ ಸರ್. ಅವೇ ಡ್ರೈನೇಜ್ ಮಾಡಕತ್ತೀವಿ. ಟೋಟಲ್ ಇವತ್ತಿ ಒಂದು ಕೆಲಸ ಆಗಿಲ್ಲ. ಮೊದಲಿಂದ ಸ್ಟಾರ್ಟ್ ಆಗಿಲ್ಲ ಸರ್. ಇದು MP ಎಲೆಕ್ಷನ್ ಮುಗಿದ ಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್. ಮೆಡ್ಲಿಂಗ್ ಆಗೈತೆ ಸರ್. ಮೆಡ್ಲಿಂಗು ಮರಮ್ ಪೈಪ್ಲೈನ್ ಅವರೇ ಮಾಡ್ಯಾರ ಸರ್. ಶಾಸಕರೇ ಮಾಡ್ಕೊಂಡಲ್ಲ, ಅವರೇ ಮಾಡ್ಯಾರ ಸರ್. ಮಾಡ್ಕೊಂಡಿದ್ದಾರೆ. ಆಮೇಲೆ ಅದು ಶೌಚಾಲಯನ ಆಗೈತೆ ಸರ್.
ನೆಕ್ಸ್ಟ್ ಗಟ್ರ ಚಾಲು ಆದರೆ ಅದು ಗಟ್ರ ಮಾಡ್ತೀವಿ ಅಷ್ಟು. ಗಟ್ರ ಮಾಡಿಸ್ಬೇಕು ಅಂತ ಈಗ ನಿಮ್ಮ ವಾರ್ಡಲ್ಲಿ ಒಂದು ಶೌಚಾಲಯದ ಬಗ್ಗೆ ತಾವು ತುಂಬಾ ಇಂಪಾರ್ಟೆಂಟ್ ಕೊಡಬೇಕು. ಯಾಕೆಂದ್ರೆ ಸ್ವಚ್ಛತೆ ಅನ್ನೋದು ತುಂಬಾ ಕಾಪಾಡ್ಕೊಂಡ್ ಬಂದಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿ ಜನ ಚೆನ್ನಾಗಿರ್ತಾರೆ. ಜನ ಚೆನ್ನಾಗಿರುತ್ತೆ, ವಾರ್ಡೇ ಚೆನ್ನಾಗಿರುತ್ತೆ. ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಸ್ವಚ್ಛತೆಯಿಂದ ಭಾರತ ಸರ್ಕಾರದಿಂದ ನಿಮ್ಗೂ ಆದಂತ ಒಂದು ಫಂಡ್ ಕೂಡ ರಿಲೀಸ್ ಆಗುತ್ತೆ. ಒಂದು ಸ್ವಚ್ಛತೆ ಒಂದು ಕಾಪಾಡೋದಕ್ಕೆ, ಒಂದು ಶೌಚಾಲಯ ಕಟ್ಟೋದಕ್ಕೆ ಇಷ್ಟು ಅಂತ ಗೌರ್ಮೆಂಟ್ ಇಂದ ದುಡ್ಡು ಸಿಗ್ತಾ ಇದೆ. ಹಿಂದುಳಿದ ವರ್ಗದವರಿಗೆ ದುಡ್ಡು ಸಿಗ್ತಾ ಇದೆ. ಆ ಒಂದು ದುಡ್ಡು ಸಿಕ್ಕಿದ್ರೆ ನಿಮ್ಮ ವಾರ್ಡಲ್ಲಿ ಎಷ್ಟು ಶೌಚಾಲಯಗಳನ್ನ ಮಾಡಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿದ್ದೀರಾ? ಸರ್ ನಮ್ಮ ವಾರ್ಡಲ್ಲಿ ಶೌಚಾಲಯ ಒಂದು ಚೆನ್ನಾಗಿದೆ ಸರ್. ವಾರ್ಡ್ ದೊಡ್ಡದೈತೆ, 1,000 ಜನ ಹೆಣ್ಮಕ್ಳಿಗೆ ಹೋಗಿ ಭಾಳ ಪ್ರಾಬ್ಲಮ್ ಆಗತ್ತೆ. ಇಲ್ಲೇ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಜಾಗ ಇಲ್ಲ ಸರ್. ಅಂದ್ರೆ ಗೌರ್ಮೆಂಟ್ ಜಾಗ ಇಲ್ಲ, ಒಂದೊಂದು ಮನೆಗೂ ಶೌಚಾಲಯ ಇರಬೇಕು. ಒಂದೊಂದು ಮನೆಗೂ ಶೌಚಾಲಯ ಇರಬೇಕು ಅಂತ ಭಾರತ ಸರ್ಕಾರ ನಿರ್ಧಾರ ಮಾಡಿದೆ. ಅದಕ್ಕೆ ಆದಂತ ದುಡ್ಡು ಕೊಡ್ತಾ ಇದೆ. ಇಲ್ಲ ಕರೆಕ್ಟ್ ಸರ್, ಗೌರ್ಮೆಂಟ್ ಜಾಗ ಇಲ್ಲ. ಆದ್ರೆ ಒಂದೊಂದು ಮನೆಗೆ ಶೌಚಾಲಯ ಮಾಡಕತ್ತೀವಿ ಸರ್, ಅರ್ಜಿ ಕೊಟ್ಟಾರ. ಇನ್ನೊಂದ್ಸಲ ಬಾಡಿಗೆ ಮನೆ ಹೋಗಿ ಹೋದ ಸರ್, ಬಡವರು ಪುರ ಇವಾಗ ಮೊನ್ನೆ ಅರ್ಜಿ ಕೊಟ್ಟು ಸ್ಟಾರ್ಟಿಂಗ್ ಮಾಡಕತ್ತಿ. ಒಂದೊಂದು ಹಾಗೆ ಅರ್ಧ ಕೆಲಸ ಆಗಿದೆ ಸರ್. ಅರ್ಧ ಆಗಿಲ್ಲ. ಒಂದು ಮನವಿ ಕೊಟ್ಟಿದ್ದೀರಾ? ಮನವಿ ಕೊಟ್ಟಿವಿ ಸರ್. ಎಷ್ಟು ಶೌಚಾಲಯ ಬೇಕು ಅಂತ ನೀವು ಮನವಿ ಕೊಟ್ಟಿದ್ದೀರಾ? ಒಂದು ಕನಿಷ್ಠ ಒಂದು 1,200 ಕೊಟ್ಟಿವಿ ಸರ್. ಇನ್ನು 200 ಅಂದ್ರೆ ಒಂದು ಮನೆಗೊಂದು ಸರ್. ಮನೆಗೊಂದು ಅಂದ್ರೆ 1,200 ಶೌಚಾಲಯಗಳು ಬೇಕು ಅಂತ ತಾವು ಮನವಿ ಕೊಟ್ಟಿದ್ದೀರಾ? ಮನೆಗೊಂದು ಕೊಟ್ಟಿವಿ ಸರ್. ಈಗ ಇರುವಂತ ಎಷ್ಟು ಶೌಚಾಲಯ ಇದೆ? ಇವಾಗ ಒಂದು 10-15 ಸರ್, ಬಾಳಿಲ್ಲ. 10-15 ಶೌಚಾಲಯ ಇದೆ. ಇಷ್ಟು ಒಂದು 1,200 ಜನರಿಗೆ 10-15 ಶೌಚಾಲಯ ಇದೆ ಅಷ್ಟೇ. ಶೌಚಾಲಯ ಇದೆ ಸರ್. ಇದು ಏನಾಯ್ತು ಅಂದ್ರೆ ಲಾಸ್ಟ್ ಹೊಲ ಇದೆ ಸರ್. ಹೊಲದಾಗ ಗೊತ್ತಾರ ಇವಾಗ ಗದ್ದಿಗೆ ಹೆಚ್ಚು ಪ್ರಾಬ್ಲಮ್ ಆಗತ್ತೆ ಭಾಳ ಜನ, 100 ಜನಕ್ಕೆ. ಇವಾಗ ಶೌಚಾಲಯ ಬೇಕೇ ಬೇಕು. ಜನ ಬೆಳೀತಾ ಇರ್ತಾರೆ, ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಇವಾಗ ಬೇಕೇ ಬೇಕು. ಆದ್ರೆ ಗೌರ್ಮೆಂಟ್ ಜಾಗ ಇಲ್ಲ. ಮನೆಗೊಂದು ಕಟ್ಟಕತ್ತೀವಿ. ಆದ್ರೆ ಏನಪ್ಪಾ ಅಂದ್ರ ಬಾಡಿಗೆ ಮನೆಯಲ್ಲಿ ಕೆಲವು ಮಂದಿ ಅದಾರ ಬಡವರು, ಅವರಿಗೆ ಪ್ರಾಬ್ಲಮ್ ಆಗತ್ತೆ ಸರ್. ಗೌರ್ಮೆಂಟ್ ಭಾರತ ಸರ್ಕಾರದಿಂದ ಬಂದ್ರೆ ತಾವು ಮಾಡಿಸ್ತೀರಾ? ಮಾಡಿಸ್ಕೊಡ್ತೀರಾ? ಅಂದ್ರೆ ಮನವಿ ಏನಾದ್ರು ಕೊಟ್ಟಿದ್ದೀರಿ ಇಲ್ಲಿವರೆಗೂ? ಒಂದು ಕೊಟ್ಟಿವಿ ಸರ್. ಇಷ್ಟು ನಮ್ಗೆ ಶೌಚಾಲಯ ಬೇಕು, ತೊಂದರೆ ಇದೆ ಅಂತ ಏನಾದ್ರು ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಾ? ಮತ್ತೆ ನಿಮ್ಮ ವಾರ್ಡ್ ಅಲ್ಲಿ ಒಂದು ಹಿಂದುಳಿದ ವರ್ಗನ ತುಂಬಾ ಇದೆ. ಅಂದ್ರೆ ಬಡ ಕುಟುಂಬ, ಅಂದ್ರೆ ಊಟದ ವ್ಯವಸ್ಥೆ ಇಲ್ದೇ ಇರೋರು, ಮನೆ ಮಠ ಇಲ್ದೇ ಇರೋರು, ತುಂಬಾ ಬಡವರು ಇದ್ದಾರೆ. ಅವ್ರಿಗೆಲ್ಲ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಒಂದು ಕೌನ್ಸಿಲರ್ ಆಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ನಮ್ಮ ಶಾಸಕರಿಂದ ಬಾದಲ ಬಂದ್ಬಿಡೋರು ಶಾಸಕರು ಇಟ್ಕೊಂಡು ಎಲ್ಲ ಒಂದು 5 ಎಕರೆ ಒಂದು ಇದು ಹೊಲ ತಂದು ಇಲ್ಲಿ ಕಿನಾಲ್ ಮೇಲೆ ಪೂರಾ ಫುಟ್ಪಾತ್ ಮೇಲೆ ಅದಾರ ಸರ್. ಪೂರಾ ಬಡವರು, ಅವರಿಗೆ ಜಗತ್ ಅನ್ನೋ ಕೆಪಾಸಿಟಿ ಇಲ್ಲ. ಅವ್ರಿಗೆ ಶಾಸಕರು ಹಿಡ್ಕೊಂಡು ಒಂದು 2 ಎಕರೆ 3 ಎಕರೆ ಹೊಲ ತಂದು ಅವ್ರು ಇಲ್ಲಿಂದ ಒಂದು ಏನಾದ್ರು ಮಾಡಿಸ್ಬೇಕಂತ ಇದೆ ಸರ್. ಅವ್ರದ್ದು ಮನೆಗೆ ಮಾಡ್ಕೊಡ್ಬೇಕು, ಒಂದು ಜಾಗನ ಕೊಟ್ಟು ಒಂದು ಶೆಡ್ ಹಾಕಿ ಕೊಡ್ಬೇಕು ಅವ್ರಿಗೆ ಅಂತ. ಎಷ್ಟು ಜಾಗ ಬೇಕು ಅಂತ ತಾವು ಒಂದು ಅನಿಸಿಕೆ ಇದೆ? ಒಂದು 5 ಎಕರೆನ ಬೇಕು ಸರ್. 5 ಎಕರೆ. ಎಷ್ಟು ಮನೆಗಳು ಕಟ್ಟಬೇಕು ಅನ್ನೋ ಒಂದು 5 ಎಕರೆ ಬೇಕಂದ್ರೆ ಸರ್ ಅಲ್ಲಿ ಒಂದು 200-300 ಮಂದಿ ಅದಾರ ಸರ್. 300 ಮಂದಿ ಪೂರಾ ಕಿನಾಲ್ ಮೇಲೆ ಆಗ್ಯಾರ ಸರ್. ರೋಡಿಗೆ ಅದಾರ ಅವ್ರು. ರೋಡಿಗೆ ಅದಾರ ಸರ್. ಪೂರಾ ಊರಿಂದ ಸರ್. ನಮ್ಮಡಿ ಮಂದಿ, ಆಮೇಲೆ ನಮ್ಮ ಮಂದಿ ಮುಸ್ಲಿಮ್ಸ್, SC ಎಲ್ಲರೂ ಅದಾರ ಸರ್. ಎಲ್ಲರೂ ಅದಾರ ಸರ್. ನಮಗ ನಾವು ಎಲೆಕ್ಷನ್ ನಿಂತೀವಿ ಅಂದ್ರೆ ಸರ್ ಎಲ್ಲ ಜನ ಕೂಡಿ ಎಲ್ಲ ಒಗ್ಗಟ್ಟಾಗಿ ಮಾಡ್ಯಾರ. ನಮ್ಗೆ ನಮ್ಮ ಇಂಟ್ರೆಸ್ಟ್ ಇಲ್ಲ, ರಾಜಕೀಯ ಇಂಟ್ರೆಸ್ಟ್ ಇಲ್ಲ. ನಾವು ಜನ ಸೇವಕರು, ಅವರೇ ನಿಂತು ಗೆಲ್ಸಾರ ಸರ್. ಆದ್ರೆ ರೊಕ್ಕ ಈಗ ₹1 ಕೊಟ್ಟಿಲ್ಲ ಯಾರಿಗೆ ನಾವು. ಅವರೇ ನಿಂತು ಇದು ಮಾಡ್ಯಾರ. ಆದ್ರೆ ಅವ್ರಿಗೆ ನಾವು ಹೆಲ್ಪ್ ಮಾಡ್ಬೇಕು ಆಗತ್ತಿಲ್ಲ, ಗೊತ್ತಿಲ್ಲ. ಕೆಲಸವನ್ನ ಮಾಡಿಕೊಟ್ರೆ ನಮ್ದು ಉಳಿದಿದ್ದಿಲ್ಲ. ತಾವೊಂದು ನಿಮ್ಮ ವಾರ್ಡಲ್ಲಿ ಕೌನ್ಸಿಲರ್ ಆಗಿ ತಾವು ಇಲ್ಲಿವರೆಗೂ ಹೆಣ್ಮಕ್ಳಿಗೆ ಒಂದು ಹೆಣ್ಣು ಮಕ್ಕಳ ಒಂದು ಸ್ವಚ್ಛತೆಗೆ ಆಗಲಿ, ಶೌಚಾಲಯಕ್ಕೆ ಆಗಲಿ ತಾವೇನು ಒಂದು ನಿರ್ಧಾರ ತಗೊಂಡಿದ್ದೀರಿ? ಏನ್ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡಿದ್ದೀರಿ? ನಾವು ಬಡವರಿಗೆ ನಾವು ಸಹಾಯ ಮಾಡ್ಬೇಕಂತ ನಮ್ದು. ಅಂದ್ರೆ ಯಾವ ರೀತಿ ಬಡವರಿಗೆ ಸಹಾಯ ಮಾಡ್ತೀರಾ? ಅಂದ್ರೆ ಮನೆಯೊಳಗೆ ಕಟ್ಟಿಸ್ಕೊಡೋ ತರನ, ಇಲ್ಲ ದುಡ್ಡು ಕೊಡೋ ತರನ? ಮನೆಯವ್ರು ಕಳಿಸ್ಬೇಕು, ಅವ್ರ ಜಾಗ ಇಲ್ಲ ಬಡವ್ರಿಗ, ಅವ್ರ ಜಾಗ ಕೊಡಿಸ್ಬೇಕಂತ. ಅಂದ್ರೆ ಭಾರತ ಸರ್ಕಾರದಿಂದ ಕೂಡ ದುಡ್ಡು ಕೊಡ್ತಾ ಇದೆ. ಮನೆ ಕಟ್ಟೋದಕ್ಕೆ ಅಂತ 1-1.5 ಲಕ್ಷ ಕೊಡ್ತಾ ಇದೆ ಅಲ್ವಾ? ಬಡವರಿಗೆ, ಹಿಂದುಳಿದ ವರ್ಗದವ್ರಿಗೆ ಅಂತ ಭಾರತ ಸರ್ಕಾರದಿಂದ ಒಂದು ಮನೆ ಕಟ್ಸೋದಕ್ಕೆ 1.5 ಲಕ್ಷದವರೆಗೂ ಮನೆಗೆ ದುಡ್ಡು ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ. ಅಂದ್ರೆ ಜಾಗ ಇದ್ದವ್ರಿಗೆ ದುಡ್ಡು ಕೊಡ್ತಾ ಇದ್ರೆ ಕಟ್ಕೊಳ್ಳಿ ಅಂತ, ಜಾಗ ಇದ್ದವ್ರಿಗೆ ಅದು ಸ್ಯಾಂಕ್ಷನ್ ಮಾಡಿ ಜಾಗ ಮಾಡಿಸ್ಕೊಳ್ಳಿ. ಆ ರೀತಿ ತಾವೇನಾದ್ರು ಮಾಡ್ಬೇಕು ಅಂತ ಒಂದು ನಮೂನೆ ಕೊಟ್ಟಿದ್ದೀರಾ? ಬರ್ಕೊಟ್ಟಿದ್ದೀರಾ ಏನು ಭಾರತ ಸರ್ಕಾರಕ್ಕೆ? ಇಲ್ಲ, ಬರ್ಕೊಟ್ಟಿಲ್ಲ ಸರ್. ಅದ ಆದ್ರೆ ಏನಪ್ಪ ಅಂದ್ರೆ ಅರ್ಜಿ ಜನತಾ ಮನೆ ಒಂದು ಬರ್ತಾವ ಸರ್. ಜನತಾ ಮನೆ, ನಮ್ಮ ಮನೆ ಬರ್ತಾವ ಸರ್. ಅದೇ ಕೆಲವು ಅರ್ಜಿ ಆಗಿವಿ ಸರ್. ಮೊನ್ನೆ ಮೀಟಿಂಗ್ ದಾಗ ಬರೀ 3 ಕೊಟ್ಟಾರ ಸರ್. ಮೊನ್ನೆ CM ಅವರು ಇನ್ನ ಬಂದಿಲ್ಲ ಸರ್. ಬಂದ ಮೇಲೆ ಎಲ್ಲ ಇದು ಮಾಡ್ಬೇಕು ಸರ್. ಬಂದಿಲ್ಲ, ಯಾವ ಗ್ರಾಂಟರ್ ಬಂದಿಲ್ಲ ಸರ್. ನಿರ್ಧಾರ ಮಾಡಿದ್ರೆ ತಾವೇನು ಹೇಳ್ಬೇಕು ಅಂತ ಹೇಳಿ ಮೇಡಮ್? ಇಲ್ಲ, ಏನು ಹೇಳಕ್ ಬಂದ್ರಿ ಹೇಳಿ. ಬೇರೆ ಏನಿಲ್ಲ ಅಂತೀರಾ? ಸೊ ಮತ್ತೆ ಈಗ ಒಂದು ಕೌನ್ಸಿಲರ್ ಆಗಿ ತಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರ, ವಾರ್ಡಿನ ಒಂದು ಎಲ್ಲರೂ ಒಂದು ಅಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಿಮ್ಗೆ. ಮುಂದೆ ಇದೇ ರೀತಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇನ್ನು ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತಿದ್ದೀರಾ? ಅಂದ್ರೆ ಜನಗಳಿಗೆ ಒಂದು ಸೇವೆ ಮಾಡಕ್ಕೆ ಒಂದು ಸ್ಥಾನ ಬೇಕು. ಸುಮ್ನೆ ಮಾಡಕ್ಕಾಗಲ್ಲ, ಎಷ್ಟು ದಿನ ಅಂತ ಸುಮ್ನೆ ಮಾಡಕ್ಕಾಗುತ್ತೆ? ಒಂದು ಸ್ಥಾನ ಇದ್ರೆ ಒಂದು ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬಹುದು. ಆ ಒಂದು ಯಾವ ಸ್ಥಾನ ಮಾಡ್ಬೇಕು, ತಗೋಬೇಕು ಅಂತ? ಏನು ಸರ್, ಜನ ಇಟ್ಕೊಂಡು ಸೇವೆ ಮಾಡ್ಬೇಕು ನಾವು.
ಸೇವೆ ಮಾಡಿ ಜನ ಇಟ್ಕಂತ ಹೋಗಿ ಆದಷ್ಟು ಜನಕ್ಕೆ ಒಳ್ಳೇದಾದ್ರೆ ಮಾಡ್ಬೇಕಂತ ಕೂತೀವಿ ಸರ್. ಒಳ್ಳೇದಾಗ್ಬೇಕು, ಎಲ್ಲರಿಗೂ ಹೆಲ್ಪ್ ಆಗ್ಬೇಕು ನಮ್ಮ ಮಂದಿಗೆ. ಉದ್ದೇಶ ಏನಿಲ್ಲ, ಜನಗಳಿಗೆ ಜನರು ಹಿಡ್ಕೊಂಡು ಹೋಗ್ಬೇಕು ನಾವು ಜನ ಬಿಟ್ಟಿಲ್ಲ, ಜನ ಹಿಡ್ಕೊಂಡು ಹೋಗಿ ಕೆಲಸ ಮಾಡ್ತೀವಿ. ಅಂದ್ರೆ ಜನಪರ ಓಡಾಡ್ತೀವಿ ಎಲ್ಲ ನಾವಲ್ಲಿ ಎಲ್ಲ ಕೌಸರ್ ಇದ್ದಂಗೆ ನಮ್ಮ ಧೈರ್ಯದಾಗ ಏನೇ ಇರಲಿ ಎಲ್ಲರೂ ಕೂಡಿ ನಗರಸಭೆ ಓದ್ತೀವಿ, ಅಲ್ಲಿ ಶಾಸಕರ ಹತ್ರ ಎಲ್ಲ ಓದ್ತೀವಿ, ಅವ್ರು ಇದರಲ್ಲಿಂದಾನೇ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೀವಿ ಸರ್. ಈಗ ಒಂದು ವಾರ್ಡಲ್ಲಿ ಹಿಂದೆ ಮಾಡದಂತ ಕೆಲಸ ಓಕೆ, ಇನ್ನು ಮುಂದೆ 4 ವರ್ಷ ಟೈಮ್ ಅವಧಿ ಇದೆ ನಿಮ್ಗೆ. 4 ವರ್ಷದಲ್ಲಿ ನಿಮಗೆ ಕಾಲಾವಧಿ ಒಂದು ಕೌನ್ಸಿಲರ್ ಕೊಡುವಂಥದ್ದು 5 ವರ್ಷ. 5 ವರ್ಷದಲ್ಲಿ 1 ವರ್ಷ ಮುಗ್ದಿದೆ, ಇನ್ನು 4 ವರ್ಷ ಬಾಕಿ ಇದೆ. ಅಷ್ಟರಲ್ಲಿ ಇನ್ನು ನಿಮ್ಮ ವಾರ್ಡ್ಗೆ ಏನೇನು ಕೆಲಸ ಕಾರ್ಯಗಳು ಆಗ್ಬೇಕು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಮೇನ್ ಅರ್ಜೆಂಟ್ ಏನಂದ್ರೆ ಸರ್ 4-5 ಎಕರೆ ಹೊಲ ಬೇಕು. ಇದು ಅವರೆಲ್ಲ ಬಡವರು, ನಾಳೆಗೆ ರೋಡ್ ಚಾಲ ಮಾಡಿ ಕಿತ್ತೋಗಿದ್ದಾರೆ ಸರ್, ಎಲ್ಲ ರೋಡಿಗೆ ಬಂದ್ಬಿಡ್ತಾರೆ ಅವರು. ಮೇನ್ ದೊಡ್ಡ ಕೆಲಸ ಒಂದು ಗೌರ್ಮೆಂಟ್ಗೆ ಒಂದು 2-4 ಎಕರೆ ಒಂದು 5 ಎಕರೆ ಹೊಲ ಬೇಕು ಅವರಿಗೆ. ಅವ್ರಿಗೆ ಗೌರ್ಮೆಂಟ್ಲಿಂದ ಒಂದು ಪ್ಲಾಟ್ ಮಾಡಿ ಕೊಟ್ಟರೆ 4 ಮಂದಿ ಹೆಲ್ಪ್ ಆಗುತ್ತೆ. ಅದೇ ಮೇನ್ ದೊಡ್ಡ ಉದ್ದೇಶ ನಮ್ದು. ಅದು ಒಂದು ಸೆಕೆಂಡ್ ಏನಪ್ಪ ಅಂದ್ರೆ ಓಣ್ಯಾಗ ಒಂದು ಡ್ರೈನೇಜ್ ಇಲ್ಲ ಸರ್. ಡ್ರೈನೇಜ್ ಟೋಟಲ್ ಒಂದಿರಲ್ಲ, 2 ತಲೆ ಡ್ರೈನೇಜ್ ಅದಾವ. ಮತ್ತೆ ಟೋಟಲ್ ನಮ್ದು ಸಿನ್ನೂರಿಂದ ದೊಡ್ಡ ವಾರ್ಡ್ ನಮ್ದು ಏರಿಯಾ ಇದೆ. ನಮ್ಮ ಏರಿಯಾದಾಗ ಶಾಂತಿನಗರ್, ಗಂಗಾನಗರ್, ಬಸವನಗರ್, 3 ಮೈಲ್ ಕ್ಯಾಂಪ್, ಗುಬ್ಬಿ ಕ್ಯಾಂಪ್ ಅಂತ ಬರುತ್ತೆ ಸರ್. ಅಷ್ಟೇ ಇಷ್ಟೇ ದೊಡ್ಡದು ವಾರ್ಡ್ ಐತೆ ನಮ್ದು. ಅಲ್ಲೊಂದು ಮನೆ ಅದಾವ ಸರ್. ಇದ್ರಾಗ ಪೂರಾ ಡ್ರೈನೇಜ್ ಮಾಡಿ ಸ್ವಲ್ಪ ಕೆಲಸ ಬೇಸ್ ಮಾಡ್ಬೇಕಂತ ಇದೆ ಸರ್. ಮತ್ತೆ ಬೇರೆ ಇನ್ನು ಅಭಿವೃದ್ಧಿ ಏನು ಮಾಡಬೇಕು ಇದೆ ಸರ್? ಡ್ರೈನೇಜ್, ರೋಡ್, ಕುಡಿಯೋ ನೀರಿಗೆ ಸ್ವಚ್ಛತೆ ಕಾಪಾಡಬೇಕು. ಈಗ ಕುಡಿಯೋ ನೀರಿನ ವ್ಯವಸ್ಥೆ ಹೇಗಿದೆ ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಒಂದು ವಾರ್ಡಲ್ಲಿ ಯಾವ ರೀತಿ ಇದೆ? ಕುಡಿಯೋ ನೀರು ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಂದ್ರೆ ಬೋರ್ವೆಲ್ ನೀರು ಇಲ್ಲ ಒಂದು ಕೆರೆ ನೀರು? ಇಲ್ಲ, ಕೆರೆ ನೀರು ಬರ್ತದೆ ಸರ್. ಕೆರೆ ನೀರು ಫಿಲ್ಟರ್ ಆಗಿ ಬರ್ತದೆ ಇಲ್ಲ ನಾರ್ಮಲ್? ಇಲ್ಲ, ಫಿಲ್ಟರ್ ಸರ್. ಫಿಲ್ಟರ್ ಆಗಿ ಬರ್ತದೆ, ಒಳ್ಳೆ ಕುಡಿಯೋ ನೀರಿದೆ, ನೀರಿನ ಸಮಸ್ಯೆ ಏನೂ ಇಲ್ಲ? ಸಮಸ್ಯೆ ಏನಿಲ್ಲ ಸರ್. ಆದ್ರೆ ಏನಪ್ಪ ಡ್ರೈನೇಜ್ ಇಲ್ಲ, ಡ್ರೈನೇಜ್ ಇಲ್ಲ, ರೋಡ್ ಸರಿಯಾಗಿಲ್ಲ. ಇದ್ದದ್ದು ಹೇಳ್ತೀನಿ ಸರ್, ರೋಡ್ ಸರಿಯಾಗಿಲ್ಲ. ಡೆವಲಪ್ಮೆಂಟ್ ಮಾಡ್ಬೇಕಿದೆ. ಮತ್ತೆ ಇವತ್ತಿನ ಒಂದು ಕೆಲಸ ಸ್ಟಾರ್ಟ್ ಆಗಿಲ್ಲ ಸರ್. ಗಟಾರ್ಗಳು ಮಾಡ್ಬೇಕು. ಎಷ್ಟು ಗಟಾರ್ಗಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? 3 ಮೈಲಿ ಇದೆಯಾ? 3 ಮೈಲಿ ಗಟಾರ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿದ್ದೀರಾ. ಬೇರೆ ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ತಮ್ಮದೊಂದು ಇನ್ನು 4 ವರ್ಷದ ಅವಧಿ ಇದೆ. ಮೇನ್ ಗೌರ್ಮೆಂಟ್ ಸ್ಲಾಟ್ ಇಲ್ಲ ಸರ್, ಅದೇ ಪ್ರಾಬ್ಲಮ್. ಎನ್ನೇ ಮಾಡಿದ್ರೆ ಈಗ ನಿಮ್ಮ ವಾರ್ಡಲ್ಲಿ ಶಾಲೆ ಇದೆಯಾ, ಸ್ಕೂಲ್ ಇದೆಯಾ? ಗೌರ್ಮೆಂಟ್ ಶಾಲೆಯಲ್ಲಿ ಅಂಗನವಾಡಿ ಅಷ್ಟೇ ಇರೋದಿಲ್ಲ. ಅಂಗನವಾಡಿ ಶಾಲೆ ಲಾಸ್ಟ್ ಆ ಕಡೆ ಏರಿಯಾ ದೂರ ಆಗ್ತದೆ ಸರ್. ಆ ಕಡೆ ಇಲ್ಲಿಂದ ಹೋಗಕ್ಕೆ ಹುಡುಗರಿಗೆ ಇಲ್ಲ, ತುಂಬಾ ದೂರ ಆಗುತ್ತೆ. ಇದೊಂದು ಸ್ವಲ್ಪ ಸಣ್ಣ ಮಾಡ್ಬೇಕು ಅಂತ. ಮತ್ತೆ ನಿಮ್ಮ ವಾರ್ಡಲ್ಲಿ ಒಂದು ಆಸ್ಪತ್ರೆ ಸೌಲಭ್ಯ ಎಲ್ಲ ಇದೆಯಾ? ಆಸ್ಪತ್ರೆ ಸೌಲಭ್ಯ ಇಲ್ಲ, ಅಂಗನವಾಡಿ ಸೌಲಭ್ಯ ಇಲ್ಲ, ಸ್ಕೂಲ್ ಅಂಗನವಾಡಿ ಇದೆ ಅಂದ್ರೆ ಸ್ಕೂಲ್ ದೊಡ್ಡ ಮಕ್ಕಳಿಗೆ ಯಾವ್ದು ಸ್ಕೂಲ್ ಇಲ್ಲ. ಇದೇ ಏನ್ ಮಾಡಬೇಕು? ಇದೇ ದೂರ ಇದೆ ಸರ್, ತುಂಬಾ ದೂರ ಇದೆ. ಅಂದ್ರೆ ಮಕ್ಕಳು ಹೋಗಿ ಬರೋದು ಬಹಳ ತೊಂದರೆ ಆಗುತ್ತೆ ಸರ್. ಅಂದ್ರೆ ನಿಮ್ಮ ಒಂದು ವಾರ್ಡಲ್ಲಿ 1 ಕಿಲೋಮೀಟರ್ ಆಗುತ್ತೆ ಸರ್. ಸಮುದಾಯ ಭವನ ತಾವು ಯಾವ್ದಾದ್ರು ನಿರ್ಮಾಣ ಮಾಡಿದ್ದೀರಾ? ಇಲ್ಲ ಸರ್, ಹೇಳ್ತಾರೆ ಸರ್. ಇಲ್ಲೇ ಏನಿದೆ ಅಂದ್ರೆ ಗೌರ್ಮೆಂಟ್ ಲಾಟೇ ಇಲ್ಲ ಸರ್. ಬರೀ ಪ್ಲಾಟಿಂಗ್ ಅದು 15 ಫೀಟ್ ದಾರಿ, 30 ಫೀಟ್ ಈ ತರ ಎಲ್ಲ ಹಿಂಗೆ ಅದಾವ ಸರ್. ಅದಕ್ಕೆ ಏನಪ್ಪ ಅಂದ್ರೆ ಗೌರ್ಮೆಂಟ್ ಲಾಟೇ ಇಲ್ಲ. ಗೌರ್ಮೆಂಟ್ ಮಾಡಿದ್ರೆ ಗೌರ್ಮೆಂಟ್ ಲಾಟ್ ಇದ್ರೆ ಒಂದು ಸಾಲಿ ಮಾಡ್ಬೋದು. ಲಾಟ್ರಿ ಮಹಿಳೆಗೆ ಇಷ್ಟ ತರ ಪ್ರಾಬ್ಲಮ್ ಇದೆ, ಅಷ್ಟು ಪ್ರಾಬ್ಲಮ್ ಇದೆ. ಅವ್ರು ನಮ್ಮ ಜನ ನಮ್ಮ ನೋಡಿ ಒಳ್ಳೆ ಮನುಷ್ಯ ಒಳ್ಳೆ ಅಂತ ಓಟ್ ಹಾಕಿದಾರೆ, ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಆ ಥರ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಲಾಟ್ ಇದ್ರೆ ಏನೋ ಮಾಡ್ಬೋದು ನಾವು. ಗೌರ್ಮೆಂಟ್ ಲಾಟನೇ ಇಲ್ಲ. ಹಿಂದಗಡೆ ಹೊಲ ಅದು ಏನೇ ಆಗಿಲ್ಲ ಸರ್, ಏನಾಗಿಲ್ಲ. ಅದು ಲಾಟ್ರಿನ ಆಗತ್ತೆ ಸರ್, ಭಾಳ ದೂರ ಆಗತ್ತೆ. ಸಾಲಿನ ದೂರ ಆ ಕಡೆ ಪೂರ ಲೆಫ್ಟ್ ಸೈಡ್ ಅದನ್ನ ದೂರ ಇದೆ ಸರ್. ಅದಕ್ಕೆ ಜನಕ್ಕೆ ಪ್ರಾಬ್ಲಮ್ ಆಗ್ತದೆ ಸರ್. ತಾವೊಂದು ಒಂದು ಬಡ ಹೆಣ್ಮಕ್ಳಿಗೆ ತಾವೇನು ಮಾಡಬೇಕು ಅಂತ ನಿಮ್ಮ ವಾರ್ಡಿನ ಒಂದು ಹೆಣ್ಣು ಮಕ್ಕಳಿಗೆ, ತಾವೊಂದು ಹೆಣ್ಣು ಮಕ್ಕಳಿಗೆ, ನಿಮ್ಮ ವಾರ್ಡಿನ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಆದಂಥ ಒಂದು ಕಷ್ಟ ಸುಖ ಎಲ್ಲ ಇರುತ್ತೆ, ಅವ್ರಿಗೆ ತಾವೇನು ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ? ಅವ್ರ ಕಷ್ಟ ಸುಖಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ? ನಿಮ್ಮ ಮನಸ್ಸಲ್ಲಿ ಏನು ಆಸೆ ಇದೆ? ಅವ್ರಿಗೆ ಏನು ಕೆಲಸ ಸಹಾಯ ಮಾಡಬೇಕು ಅಂತ ಹೇಳಿ. ಏನು ಮನಸ್ಸಲ್ಲಿ ಏನಿದೆ ಅದು ಹೇಳಿ. ಅಂದರೆ ದುಡ್ಡಿನ ಸಹಾಯ ಮಾಡಬೇಕು ಅಂತಿದೆಯಾ? ಇಲ್ಲ ಸರ್, ಮುಂದೆಲ್ಲ ಇನ್ನೊಂದು ಎಲೆಕ್ಷನ್ ಮುಗಿದ ಮೇಲೆ ಸರ್ ಒಂದು ದಾರಿ ಸರ್ ಹೋಳಿ ಸರ್. ಅದರಲ್ಲಿ ಹಿಡಿದಂತ ಹುಡುಗರಿಗೆ, ಸಣ್ಣ ಹುಡುಗರಿಗೆ ಬೇರೆ, ಲೇಡೀಸ್ ದೊಡ್ಡವ್ರಿಗೆ ಬೇರೆ, ಕನ್ನಡ, ಇಂಗ್ಲೀಷ್, ಉರ್ದು ಅವೆಲ್ಲ ಎಜುಕೇಶನ್ ಕೊಡ್ಬೇಕಂತ ಪ್ರೋಗ್ರಾಮ್ ಮಾಡ್ಕೊಂಡು ಮಾಡಿ ಸರ್. ಅರ್ಥ ಆಗಿಲ್ಲ ಯಾವ ರೀತಿ? ಇದು ರೂಟ್ ಸರ್, ಒಂದು ಲೈನ್ ಹೆಣ್ಮಕ್ಳು ಇದೆ, ಅದರಲ್ಲಿ ಎಜುಕೇಶನ್ ಹೆಣ್ಮಕ್ಳು ನೋಡಿ ಅದಕ್ಕೆ ಎಜುಕೇಶನ್ ಇದು ಮಾಡ್ಬೇಕಂತ. ಎಜುಕೇಶನ್ ನೀವೇ ಒಂದು ಸಪರೇಟ್ ಆಗಿ ಮಾಡಬೇಕು, ನಮ್ದೇ ಸ್ವಲ್ಪ ಟೀಮ್ ಮಾಡಿ ರೆಡಿ ಮಾಡ್ಬೇಕಂತ. ನಿಮ್ಮ ವಾರ್ಡಿಗೆ ಒಂದು ಸಪರೇಟ್ ಆಗಿ ಇದರಲ್ಲಿ ಗೌರ್ಮೆಂಟ್ ಸಂಬಂಧ ಇಲ್ಲ ಸರ್. ಆ ಕಡೆ
ಅದರಲ್ಲಿ ಒಂದು ದಾರಿಯಲ್ಲಿ ಒಂದು 50-100 ಮನೆ ಇರ್ತವೆ ಸರ್. ಹೌದು. 100 ಮನೆಯಲ್ಲಿ ಈ ಕಡೆ ಅದ್ರಾಗ ಎಜುಕೇಶನ್ ನಂಬರ್ ನೋಡಿ ಅದ್ರಾಗ ಹೆಣ್ಮಕ್ಳು ಟೀಮ್ ಮಾಡ್ಕೊಂಡು ಅಲ್ಲಿ ಒಂದು ಮನೇಲಿ ಯಾವ್ದೊಂದು ದೊಡ್ಡ ಮನೆಯಾಗ ಅಲ್ಲಿ ಟ್ಯೂಷನ್ ಮಾಡ್ಕೊಂಡು ಒಂದು ಪ್ಲಾನ್ ಮಾಡಿದ್ದೀರಾ. ದೊಡ್ಡದು ಬೇರೆ, ಲೇಡೀಸ್ ಬೇರೆ, ಜೆಂಟ್ಸ್ ಲೇಡೀಸ್ ಹುಡುಗರದ್ದು ಬೇರೆ ಸಪ್ರೇಟ್ ಟೀಮ್ ಮಾಡ್ಬೇಕಂತ ಒಂದು ಏಜ್ ಲಿಮಿಟೆಡ್ ಒಂದು ಸೆಟ್ ಮಾಡೋಣ ಅಂತ ಪ್ಲಾನ್. ಅದೇ ಅದು ಒಳ್ಳೆ ಪ್ಲಾನ್. ಎಲ್ಲಾರು ಒಂದ್ ಸೈಡ್ ಸೇರಿ ಓದೋದಕ್ಕೂ ಡಿವೈಡ್ ಮಾಡಿ ಹೇಳ್ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಂದು ಓಣೆಗೆ ಅವ್ರದೇ ಓಣೆಗೆ ಅದೇ ಹೆಂಗಾರ ಕುಡಿರ್ತಾರೆ ಹೆಂಗಾರ ಅದ್ರಾಗ ಒಂದು ಟೀಮ್ ಮಾಡಿ ರೆಡಿ ಮಾಡ್ಬೇಕು. ಒಳ್ಳೆ ಯೋಜನೆ ಇದೆ. ಮತ್ತೆ ನಾನು ಹೋಗೋದೇ ಬೇಕಿಲ್ಲ, ಎಲ್ಲ ಇದಾಗ್ಬಿಡ್ತೀವಿ. ಅವ್ರವರೇ ಸರಿ ಮಾಡ್ತಾರೆ. ಸರಿ, ಈಗ ಮುಂದೆ ಒಂದು ನಮ್ಮ ಭಾರತ ಸರ್ಕಾರದಲ್ಲಿ ಚುನಾವಣೆ ಬರ್ತಾ ಇದೆ. ಹೌದು ಸರ್, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇಲ್ಲ ಸರ್, ನಮ್ದು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಯಾರು ಬಂದ್ರೆ ಒಳ್ಳೇದಾಗುತ್ತೆ ನಿಮ್ಗೆ? ಸರ್ ನಮ್ಗೆ ನೋಡ್ರಿ, ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗತ್ತ. ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗತ್ತ. ಯಾಕೆ ಅಂದ್ರೆ ಕೆಲಸ ಮಾಡಿಲ್ಲ ಪರವಾಗಿಲ್ಲ, ದೇಶ ತಣ್ಣಗಿರ್ತೈತಿ, ಅದಕ್ಕೆಲ್ಲ ಕಾಂಗ್ರೆಸ್ ಮಾಡ್ತೀವಿ ನಾವು ಅಷ್ಟೇ. ತಾವೊಂದು ಯಾವ ಪಕ್ಷಕ್ಕೆ ತಾವೊಂದು ಮಾಡ್ತೀವಿ? ನಾವು ಕಾಂಗ್ರೆಸ್. ತಾವೊಂದು ಕಾಂಗ್ರೆಸ್. ತಾವು ಯಾವ ಪಕ್ಷಕ್ಕೆ ತಾವು? ಎಲ್ಲ ಕಾಂಗ್ರೆಸ್. ಆಗಿಂದನೂ ಕಾಂಗ್ರೆಸ್ ಅಲ್ಲಿ ಇದ್ದೀರಲ್ಲ? ಅವಾಗಿಂದ ಒಂದೇ ಪಕ್ಷ ಕಾಂಗ್ರೆಸ್. ಸರ್, ನಿಮ್ಮ ಒಂದು ವಾರ್ಡಿನ ಜನತೆಗೆ ಆಗಲಿ, ನಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಆಗಲಿ, ಭಾರತ ಸರ್ಕಾರಕ್ಕೆ ಆಗಲಿ, ನಮ್ಮ ಒಂದು ಮೀಡಿಯಾ ಪರ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಒಂದು ಭಾರತ ಸರ್ಕಾರಕ್ಕಾದ್ರೂ ಸರಿ, ನಿಮ್ಮ ಪಕ್ಷಕ್ಕೆ ಸರಿ, ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡ್ರಿ ಸರ್, ಸ್ಲಮ್ ಏರಿಯಾದಾಗಿರ್ತಾವ, ಸ್ಲಮ್ ಏರಿಯಾದಲ್ಲಿ ಅಂತಲ್ಲಿ ಏನಾದ್ರು ಸ್ವಲ್ಪ ಭಾಳ ಬಜೆಟ್ ಕೊಡ್ಬೇಕು. ಇವು ಏನಪ್ಪಾ ಅಂದ್ರೆ ಇದೆಲ್ಲ ಲಾಟ್ರಿನಿಂದ ಇರಲಿ, ಎಜುಕೇಶನ್ ಇದಿರಲಿ, ಆಮೇಲೆ ಹಾಸ್ಟೆಲ್ ಅವು ಎಲ್ಲ ಮಾಡಿಸ್ಬೇಕು ಸರ್. ಸ್ಲಮ್ ಏರಿಯಾದಲ್ಲಿ ಮಾಡ್ಬೇಕು, ಭಾಳ ಇಂಟ್ರೆಸ್ಟ್ ಆಗ್ಬೇಕಂತೀವಿ ಸರ್. ಅದು ಒಂದು ಭಾರತ ಸರ್ಕಾರಕ್ಕೆ ಮನವಿ ಕೊಡ್ತೀವಿ ಸರ್ ಇಷ್ಟೇ. ಇವಾಗ ನಮ್ಮ ಏರಿಯಾ ಸ್ಲಮ್ ಏರಿಯಾ ಇದೆ, ಇದರಲ್ಲಿ ಏನಿಲ್ಲ ಸರ್, ಲಾಟ್ರಿನ್ ಹೋಗಿಲ್ಲ ಹೆಣ್ಮಕ್ಳಿಗೆ. ಆಮೇಲೆ ಸಾಲಿ ಬಹಳ ದೂರ ಆಗತ್ತ, ರೋಡ್ ಸೈಡ್ ಶೆಡ್ ಹಾಕಿಂದ ಎಲ್ಲರೂ ಅವರೆಲ್ಲ ನಾಳೆಗೆ ರೋಡ್ ಚಾಲು ಆಗತ್ತೆ ಸರ್, ಡಂಬರ್ ಅವು ಚಾಲು ಆಗ ಜನ ಎಲ್ಲೋ ಬೇಕಿರೋ ಅವ್ರು ಬಂದು ನನ್ನ ಮನೆಯಲ್ಲಿ ಕುಂದಿರ್ತಾರೆ, ಏನೋ ಹೆಂಗ್ ಮಾಡಿದ್ರಿ ಹೆಂಗಿಲ್ಲ, ಅವ್ರಿಗೆ ಉತ್ತರ ಕೊಡಕ್ಕಾಗಲ್ಲ. ಓಟ್ ಹಾಕಿ ಗೆಲ್ಸಿದೀವಿ, ನಮ್ಮ ಹುಡುಗ ಅಂತ ಗೆಲ್ಸಿದೀವಿ, ಹೆಂಗ್ ಮಾಡಕ್ಕೆ, ನಮ್ಮ ತಮ್ಮ ಅಂತ ಗೆಲ್ಸಿದ್ವಿ, ನಮ್ಮ ಅಣ್ಣ ಅಂತ ಗೆಲ್ಸಿದ್ವಿ, ಏನ್ ಮಾಡಕ್ಕೆ ಅಂತ. ಅದಕ್ಕೆ ಏನಾದ ಭಾರತ ಸರ್ಕಾರಕ್ಕೆ ಮೊದಲ ಗೌರ್ಮೆಂಟ್ ಏನಂದಪ್ಪ ಅಂದ್ರೆ ಒಂದೆಲ್ಲ ಹೊಲ ತಂದು ಗೌರ್ಮೆಂಟ್ ತಂದು ಅವರಿಗೆ ಬಡವರಿಗೆ ಸಹಾಯ ಮಾಡ್ಬೇಕು. ನಮ್ಗೆ ಸಹಾಯ ಬೇಕಾಗಿಲ್ಲ, ಬಡವರಿಗೆ ಸಹಾಯ ಮಾಡ್ಬೇಕು, ಬಡವರಿಗೆ ಸಹಾಯ ಮಾಡ್ಬೇಕು. ಆಮೇಲೆ ಏನಪ್ಪ ಅಂದ್ರೆ ಹಾಸ್ಪಿಟಲ್ ಸರಿಯಾಗಿ ಇದಿಲ್ಲ. ಯಾರೇ ಬಲಿಷ್ಠಾಗಿ ಯಾರೇ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ತಿಂಗಳ ಅಟೆಂಡ್ ಆಗ್ತಿರ್ಬೇಕು. CC ಕ್ಯಾಮ್ರಾ ಕೊಡಿಸ್ಬೇಕು, ಎಲ್ಲ ಕಡೆ CC ಕ್ಯಾಮ್ರಾ ಕೊಡಿಸ್ಬೇಕು. ನಮ್ಮ ಈ ಅಭಿಪ್ರಾಯ ಭಾರತ ಸರ್ಕಾರಕ್ಕೆ ಸರ್, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮನೆಯಲ್ಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಮೀಡಿಯಾ ಮುಖಾಂತರ? ಅದೇ ಮಾಡ್ಕೊಂಡ್ಬಿಡ್ತೀರಾ? ನಿಮ್ಮ ಈ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಮೀಡಿಯಾ ಮುಂದೆ ಹಂಚ್ಕೊಂಡಿದ್ದೀರಾ? ನಿಮ್ಮ ಒಂದು ವಾರ್ಡಿನ ಕಷ್ಟ ಸುಖ ನಮ್ಮ ಮೀಡಿಯಾ ಮುಂದೆ ಹಂಚ್ಕೊಂಡಿದ್ದೀರಾ? ಇದನ್ನು ನಮ್ಮ ಮೇಲಧಿಕಾರಿಗಳು ನಾವು ತಿಳಿಸ್ತೀವಿ. ಇಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನು ದಯವಿಟ್ಟು ಮೇಲಧಿಕಾರಿ ತಿಳಿಸಿ. ನಿಮ್ಮ ವಾರ್ಡಿಗೆ ಏನು ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನ ಹೇಳಿದಿರೋ ಅದನ್ನು ಆದಷ್ಟು ನಮ್ಮ ಮೀಡಿಯಾ ಮೇಲಧಿಕಾರಿ ತಲುಪಿಸುತ್ತೆ. ಖಂಡಿತ ತಲುಪಿಸಿ ಒಂದು ಕೆಲಸ ಕಾರ್ಯ ಮಾಡೋ ಥರ ನಾವು ಒಂದು ಮಾಡ್ತೀವಿ ಖಂಡಿತ ಸರ್. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಸಿಂಧೂರು ತಾಲೂಕು ಕೌನ್ಸಿಲರ್ ಆದ ಮಾನ್ಯ ಶ್ರೀ ಹುಸೇನ್ ಬಿ ಅವರು, ಅವರ ಹಸ್ಬೆಂಡ್ ಆದ ಮೋನ್ಸಿನ್ ಅವರು, ಅವರ ಬ್ರದರ್ ಆದ ಸಾಬಿದ್ ಅವರು ತಮ್ಮ ರಾಜಕೀಯದ ವ್ಯವಸ್ಥೆಗಳನ್ನು ಹಾಗೂ ಅವರ ವಾರ್ಡಿನಲ್ಲಿ ಮಾಡಿರುವ ಕೆಲಸ ಕಾರ್ಯಗಳನ್ನು ಹಾಗೂ ಮುಂದೆ ಮಾಡಬೇಕೆಂದುಕೊಂಡಿರುವ ಯೋಜನೆಗಳು, ಬಡ ಕುಟುಂಬದವರಿಗೆ ಮಾಡಬೇಕೆಂದುಕೊಂಡಿರುವ ಯೋಜನೆಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್.